ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಉದ್ಘಾಟನೆಗೂ ಮುನ್ನವೇ ಬಿರುಕು ಬಿಟ್ಟ ಕಟ್ಟಡ ಕಾಮಗಾರಿಗಳು ಹೆಂಗಿರುತ್ತೆ ಅನ್ನೋದಕ್ಕೆ ಇದು ಮತ್ತೊಂದು ನಿದರ್ಶನ. ಕಲಬುರಗಿ ಜಿಲ್ಲೆಯ ಕ್ರೀಡಾಂಗಣದಲ್ಲಿ ನಡೆದಿರುವಂತಹ ಘಟನೆ ಇದು. ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿರುವಂತಹ ಕಟ್ಟಡ KRIDL ನಿಂದ ನಿರ್ಮಿಸಿರುವಂತಹ ಬೃಹತ್ ಕಟ್ಟಡ. ರೇಷ್ಮೆ ಕಟ್ಟಡದ ಹಲವು ಕಡೆ ಗೋಡೆಗಳು ಬಿರುಕು ಬಿಟ್ಟಿದ್ದಾವೆ. ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣಕ್ಕೆ ಯಾಕೆ ಕಪ್ಪು ಮಸಿ ಬೆಳೀತಾರೆ ಇವರು? ಯಾಕೆ ಈ ರೀತಿ ಕಾಮಗಾರಿಗಳನ್ನು ನಡೆಸ್ತಾರೆ? PWD ಇಲಾಖೆಯಿಂದ ನಿರ್ಮಾಣವಾಗ್ತಿರುವಂತಹ ರೇಷ್ಮೆ ಕಟ್ಟಡ ಅದು. ಬಿರುಕು ಗೋಡೆಗೆ ಟೇಪ್ ಅಂಟಿಸಿ ಪ್ಲಾಸ್ಟರ್ ಮಾಡಿದ್ದಾರೆ ಗುತ್ತಿಗೆದಾರರು. ಕಟ್ಟಡದ ಗುಣಮಟ್ಟದ ಪರಿಶೀಲನೆಗೆ ಸಾರ್ವಜನಿಕರು ಒತ್ತಾಯ ಮಾಡುತ್ತಿದ್ದಾರೆ. ಕಳಪೆ ಕಾಮಗಾರಿ, ಭ್ರಷ್ಟಾಚಾರ, ಅಕ್ರಮ, ಕೊಲೆ, ಸುಲಿಗೆ, ದರೋಡೆ ನಿತ್ಯ ಹೆಚ್ಚಾಗ್ತಾ ಇದೆ. ವಿಶೇಷವಾಗಿ ಪ್ರಿಯಾಂಕ್ ಖರ್ಗೆ ಅವರು ಇದ್ರ ಬಗ್ಗೆನೂ ಮಾತಾಡಿ, ಕೇವಲ RSS ನಿಮ್ಮದೇ ಜಿಲ್ಲೆಯ ನಿಮ್ಮದೇ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿರುವಂತಹ ರೇಷ್ಮೆ ಇಲಾಖೆಗೆ ಸಂಬಂಧಪಟ್ಟಂಥ ಕಟ್ಟಡದಲ್ಲಿ ಮಹಾ ಬಿರುಕು ಬಿದ್ದಿದೆ. ಪ್ಲಾಸ್ಟರ್ ಅಂಟಿಸ್ತಿದ್ದಾರೆ ಗುತ್ತಿಗೆದಾರರು. ಹಾಗೆ ಅದನ್ನು ವೈಟ್ ಸಿಮೆಂಟ್ ಹಾಕಿ ಕಾಣದಿರಂಗೆ ಮಾಡ್ತಾ ಇದ್ದಾರೆ. ಗಮನ ಹರಿಸಿ. ಇಂಥ ಹಲವಾರು ನೂರಾರು ಸಾವಿರಾರು ಸಮಸ್ಯೆಗಳಿದ್ದಾವೆ ಪ್ರಿಯಾಂಕ್ ಖರ್ಗೆ ಅವರೇ. ವಿಶೇಷವಾಗಿ ಇದು ಕಲಬುರಗಿ ಸುದ್ದಿ, ನಿಮ್ಮದೇ ಸುದ್ದಿ, ನಿಮ್ಮ ಜಿಲ್ಲೆಯ ಸುದ್ದಿ. ಗಮನ ಹರಿಸಿ. ಯಾಕಂದರೆ ಮುಂದಾಗುವ ಅನಾಹುತನ ಈಗಲೇ ತಡಿಲಿಲ್ಲ ಅಂದರೆ ಬಹಳ ಕಷ್ಟ ಆಗುತ್ತೆ. ಅದ್ಯಾವ ಮನಸ್ಸಿಟ್ಕೊಂಡು ಗುತ್ತಿಗೆದಾರರು ಕೂಡ ಈ ಥರ ಕಳಪೆ ಕಾಮಗಾರಿ ಮಾಡ್ತಾರೆ? ಆತ್ಮಸಾಕ್ಷಿ ಅನ್ನೋದೇ ಇರೋದಿಲ್ವಾ? ಬಹಳ ಆಶ್ಚರ್ಯ ಆಗುತ್ತೆ ಈ ಗುತ್ತಿಗೆದಾರರ ನಡೆ ಬಗ್ಗೆ ಕೂಡ. ಮುಂದೊಂದು ದಿವಸ ಅವರೇ ಹೋಗಿದ್ದಾಗ ದೊಡ್ಡ ಅನಾಹುತಗಳಾದರೆ ಆ ಕಿಂಚಿತ್ತು ಜವಾಬ್ದಾರಿ ಬೇಡವಾ? ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಭೀಮಪ್ಪ ನೀಡ್ತಾ ಹೋಗ್ತಾರೆ. ಭೀಮಪ್ಪ, ಯಾವುದೇ ಕಟ್ಟಡ ಈ ಮಟ್ಟಿಗೆ ಬಿರುಕು ಬಿಟ್ಟಿದೆ ಅನ್ನೋದಾದರೆ ಗುತ್ತಿಗೆದಾರರ ಕಳಪೆ ಕಾಮಗಾರಿ ಗೊತ್ತಾಗ್ತಾ ಇದ್ದಾಗ ಮತ್ತೆ ಪ್ಲಾಸ್ಟರ್ ಹಂಚಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಏನು ಹೇಳಬೇಕು? ಹೌದು ದಿವೇಶ್ರೀ, ಏನಂದ್ರೆ ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದ ಮುಂಭಾಗದಲ್ಲಿ ಏನಂದ್ರೆ ಅಂಧ ಬಾಲಕರ ವಸತಿ ನಿಲಯ ಕಾಮಗಾರಿ ನಡೀತಾ ಇದೆ. KRDL ಇಲಾಖೆಯಿಂದ ಸುಮಾರು 5 ರಿಂದ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಏನಾದ್ರೂ ಕಟ್ಟಡ ಕಾಮಗಾರಿ ನಡೀತಿದೆ. ಒಂದು ಸುಸಜ್ಜಿತ ಕಟ್ಟಡ ಕಾಮಗಾರಿ ಆಗಲಿ ಎಂದು ರಾಜ್ಯ ಸರ್ಕಾರ ಮತ್ತು ಸಚಿವರು ಏನಂದ್ರೆ ಸಾಕಷ್ಟು ಹಣ ಏನಂದ್ರೆ KRDL ಇಲಾಖೆಗೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಆದ್ರೆ ಮೇಲ್ನೋಟಕ್ಕೆ ಅಲ್ಲಿ ಸದ್ಯ ಉದ್ಘಾಟನೆ ಮುನ್ನವೇ ಏನಂದ್ರೆ ಈಗ ಸದ್ಯ ಬಿಲ್ಡಿಂಗ್ ಬಿರುಕು ಬಿಟ್ಟಿರ್ತಕ್ಕಂಥದ್ದು. ಬಹುತೇಕ ಎಲ್ಲಾ ಕಡೆಗಳಲ್ಲಿ ಬಿರುಕು ಬಿಟ್ಟಿರ್ತಕ್ಕಂಥದ್ದು. ಅಂದ್ರೆ ಮೇಲ್ನೋಟಕ್ಕೆ ಈ ಕಾಮಗಾರಿ ಕಳಪೆ ಕಾಮಗಾರಿ ಅಂತ ಏನಂದ್ರೆ ಗೊತ್ತಾಗ್ತಾ ಇದೆ. ಅಂದ್ರೆ KRDL ಇಲಾಖೆಯಿಂದ ಏನಂದ್ರೆ ಈ ಕಾಮಗಾರಿ ನಡೀತಾ ಇರ್ತಕ್ಕಂಥದ್ದು ಸದ್ಯ ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶಕ್ಕೂ ಕೂಡ ಕಾರಣವಾಗಿರ್ತದ್ದು. ಯಾಕಂದ್ರೆ ಬಹುತೇಕ ಎಲ್ಲಾ ಕಡೆ ಏನಂದ್ರೆ ಬಿಲ್ಡಿಂಗ್ ನ ಬಹುತೇಕ ಕಡೆ ಏನಂದ್ರೆ ಬಿರುಕು ಬಿಟ್ಟಿರ್ತಕ್ಕಂಥದ್ದು. ಹೀಗಾಗಿ ಏನಂದ್ರೆ KRDL ಇಲಾಖೆಯಿಂದ ಮಾಡ್ತಕ್ಕಂಥ ಈ ಕಾಮಗಾರಿ ಏನಂದ್ರೆ ಕಳಪೆ ಮಟ್ಟದ್ದಾಗಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಏನಂದ್ರೆ ಅಧಿಕಾರಿಗಳು ಮತ್ತು ಯಾರು ಗುತ್ತಿಗೆದಾರರಿದ್ದಾರೆ ಅವರ ವಿರುದ್ಧ ಏನಂದ್ರೆ ಈ ಕಟ್ಟಡ ಕಾಮಗಾರಿ ಏನಂದ್ರೆ ತನಿಖೆ ಆಗಬೇಕು. ತನಿಖೆ ಆದ ನಂತರ ಏನಂದ್ರೆ ಒಂದು ವೇಳೆ ಕಟ್ಟಡ ಕಾಮಗಾರಿ ಕಳಪೆ ಆಗಿದ್ರೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ವಿರುದ್ಧ ಕ್ರಮಕ್ಕೆ ಸಾರ್ವಜನಿಕ ವಲಯದಲ್ಲಿ ಒತ್ತಾಯ ಕೇಳಿ ಬರ್ತದೆ ದಿವ್ಯಶ್ರೀ. ಈಗ ಕಳಪೆ ಕಾಮಗಾರಿ ಅನ್ನೋದು ಪ್ರೂವ್ ಆಗಿದೆ, ತನಿಖೆ ಏನಾದರೂ ಆಗಬೇಕಲ್ಲ, ಅದ್ರ ಬಗ್ಗೆ ಏನಾದರೂ ಗಮನ ಹರಿಸ್ತಿದ್ದಾರಾ ಅಂತ, ಒಂದು ದೂರ ಏನಾದರೂ ದಾಖಲಾಗಿದೆಯಾ ಅಂತ? ಈ ಪ್ಲಾಸ್ಟರ್ ಬೇರೆ ಅಂಟಿಸ್ತಾ ಇದ್ದಾರಲ್ಲ, ಏನೋ ಸಮಥಿಂಗ್ ಅದನ್ನ ಅಲ್ಲೇ ರಿಪೇರಿ ಮಾಡೋದಕ್ಕೆ ಹೊರಟಿದ್ದಾರಲ್ಲ, ಇದ್ರ ಬಗ್ಗೆ ಏನಿದೆ ಮಾಹಿತಿ? ದಿವ್ಯಶ್ರೀ, ಅದು ಏನಂದ್ರೆ ಅದು ರೇಷ್ಮೆ ಇಲಾಖೆ ಕಟ್ಟಡದ ಏನಂದ್ರೆ ಬೇರೆ ಕಟ್ಟಡ, ಅದ್ರ PWD ಇಲಾಖೆಯಿಂದ ಮಾಡ್ಲಾಕತ್ತಿರ್ತಕ್ಕಂಥ ಕಟ್ಟಡ, ರೇಷ್ಮೆ ಇಲಾಖೆ ಕಟ್ಟಡ. ಅದು ಹಿಂದೆ G ನ್ಯೂಸ್ ಅದ್ರ ಬಗ್ಗೆ ಕೂಡ ಏನಂದ್ರೆ ವಿಸ್ತೃತವಾದ ವರದಿ ಮಾಡಿತ್ತು. ಅದ್ರ ಬೆನ್ನಲ್ಲೇ KRDL ಇಲಾಖೆಯಿಂದ ಏನಂದ್ರೆ ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದ ಮುಂಭಾಗದಲ್ಲಿ ಅಂಧ ಬಾಲಕರ ಏನಂದ್ರೆ ವಸತಿ ನಿಲಯ 5 ರಿಂದ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಸತಿ ನಿಲಯ ನಿರ್ಮಾಣ ಮಾಡಲಾಗ್ತದೆ. ಈ ಕಾಮಗಾರಿ ಕೂಡ ಏನಂದ್ರೆ ಬಹುತೇಕ ಏನಂದ್ರೆ ಬಿರುಕು ಬಿಟ್ಟಿರ್ತಕ್ಕಂಥದ್ದು. ಏನಂದ್ರೆ ಕಟ್ಟಡ ಕಾಮಗಾರಿ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಏನಂದ್ರೆ ಕಳಪೆ ಕಾಮಗಾರಿ ನಡೀತಾ ಇರ್ತಕ್ಕಂಥ ಆರೋಪ ಕೂಡ ಕೇಳಿ ಬರ್ತದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಇಲಾಖೆಯ ಸಚಿವರಾಗಿರ್ಬೋದು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಈ ಬಿಲ್ಡಿಂಗ್ ನ ಏನಂದ್ರೆ ಪರಿಶೀಲನೆ ಮಾಡಿಸಬೇಕು. ಏನಂದ್ರೆ ಒಂದು ವೇಳೆ ಈ ಬಿಲ್ಡಿಂಗ್ ಕಳಪೆ ಕಾಮಗಾರಿ ಆಗಿದ್ರೆ ಸಂಬಂಧಪಟ್ಟ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕ ವಲಯದಲ್ಲಿ ಒತ್ತಾಯ ಕೇಳಿ ಬರ್ತದೆ. ದಿವ್ಯಶ್ರೀ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭೀಮಪ್ಪ. ನೋಡ್ತಾ ಇದ್ದೀರಿ, ಇದು ಕಲಬುರಗಿಯ ಸ್ಟೋರಿ. ಎಷ್ಟರ ಮಟ್ಟಿಗೆ ಬಿರುಕು ಬಿಟ್ಟಿದೆ ಅನ್ನುವಂಥ ದೃಶ್ಯಾವಳಿಯನ್ನು ಕೂಡ ಗಮನಿಸ್ಬೋದು. ಅಲ್ಲೇ ವೈಟ್ ಸಿಮೆಂಟ್ ಹಾಕಿ ಹೆಂಗೆ ಪ್ಯಾಚ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ.
ವಿಶೇಷವಾಗಿ ಕಟ್ಟಡ ನಿರ್ಮಾಣ ಅಂದಾಗ ಯಾವುದೇ ಗುತ್ತಿಗೆದಾರ ಆಗಿರಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಇದು ಜೀ ಕನ್ನಡ ನ್ಯೂಸ್ನ ಮನವಿ. ಕ್ರೀಡಾಂಗಣ ಅದು, ರೇಷ್ಮೆ ಕಟ್ಟಡ ಅದು, ಬಹಳಷ್ಟು ಜನ ಮುಂದೊಂದು ದಿವಸ ಓಡಾಟ ನಡೆಸುವಂಥ ಜಾಗ. ಅನಾಹುತಗಳು ಸಂಭವಿಸಿದ್ರೆ ಯಾರು ತಗೋತಾರೆ ಆ ರೆಸ್ಪಾನ್ಸಿಬಿಲಿಟಿನ? ನೀವೇನೋ ಕಟ್ಟಡ ಕಟ್ಟು ನಿಮ್ಗೆ ಬರಬೇಕಾಗಿದ್ದ ದುಡ್ಡು ತೊಗೊಂಡು ಹೋಗ್ತೀರಿ. ಆದರೆ ಮುಂದೊಂದು ದಿವಸ ಅನಾಹುತ ಆದರೆ ನಾವೇನೇ ಕೆಲಸ ಮಾಡಿದ್ರೂ ಕೂಡ ಅದೊಂದು ಛಾಪು ಮೂಡಬೇಕು. ಇಂಥವ್ರ ಹತ್ರ ಕೆಲಸ ಮಾಡಿಸಿದ್ವಿ, ಅವರನ್ನು ಮತ್ತೆ ಕರೆದು ಕೆಲಸ ಮಾಡಿಸ್ಬೇಕು ಅನ್ನೋ ಮನೋಭಾವ ಬರಬೇಕು. ಆ ರೀತಿ ಗುತ್ತಿಗೆದಾರರು ಕೆಲಸ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ತೀವ್ರ ರೀತಿಯ ತನಿಖೆ ಕೂಡ ಆಗಬೇಕಾಗತ್ತೆ. ಎಟ್ ದ ಸೇಮ್ ಟೈಮ್ ಪ್ರಿಯಾಂಕ್ ಖರ್ಗೆ ಅವ್ರು ಮಾತಾಡಬೇಕು. ಯಾಕಂದರೆ ಇದು ಕಲಬುರಗಿ ಜಿಲ್ಲೆಯ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದ ಕಟ್ಟಡ. KRIDLನಿಂದ ನಿರ್ಮಿಸ್ತಾ ಇರುವಂಥ ಬೃಹತ್ ಕಟ್ಟಡ. ಅಷ್ಟೊಂದು ಹಣವನ್ನು ವಿನಿಯೋಗಿಸಿ ಕಟ್ಟಡವನ್ನು ಕಟ್ತೀರಿ ಅನ್ನೋದಾದರೆ ನೆಟ್ಟಗೆ ಕಟ್ಟಬೇಕು ಅಂತಾದರೂ ಒಂದು ಇನ್ಸ್ಟ್ರಕ್ಷನ್ ಕೊಡ್ಬೋದಲ್ಲ ಸಚಿವರು, ಅದನ್ನು ಮಾಡಿ ಅಂತ. ಬೇರೆ ವಿಚಾರಗಳ ಬಗ್ಗೆ ಅತಿ ಹೆಚ್ಚು ಗಮನ ಹಾಕುವಂತಹ ಗೃಹ ಇಲಾಖೆಯ ಸಚಿವರು ಇತ್ತ ಕಡೆ ಕಲಬುರಗಿ ಬಗ್ಗೆ, ಜೊತೆಗೆ ಕರ್ನಾಟಕ ರಾಜ್ಯದ ಸಮಗ್ರ ಸಮಸ್ಯೆಗಳ ಕುರಿತಂತೆ ಅತಿ ಹೆಚ್ಚು ಗಮನ ಹರಿಸಬೇಕು ಅನ್ನೋದು ಸಾರ್ವಜನಿಕರ ಮನವಿಯಾಗಿದೆ.